ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಮ್ಮೆಲ್ಲರಿಗೂ ಕೂಡ ವಾರದ 7 ದಿನಗಳಲ್ಲಿ ಬರುವಂಥ ತಿಥಿಗಳ ಬಗ್ಗೆ ಗೊತ್ತೇ ಇದೆ. ಹಾಗಾಗಿ ಈ ತಿಥಿಗಳ ಮಹತ್ವವೇನು, ಯಾವ ತಿಥಿ ಯಾವ ದಿನದಲ್ಲಿ ಶುಭವಾಗಿರುತ್ತೆ, ಹಾಗೆ ತಿಥಿಗಳ ಉಪಯೋಗ ಯಾವುದು ಶುಭ ಯಾವುದು ಅಶುಭ, ಎಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಿದ ಕಾರ್ಯಕ್ರಮ ಆರಂಭಿಸಬಹುದಾ? ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ನಮೋ ಮಹದ್ಭ್ಯೋ ನಮೋ ಋಷಭ್ಯೋ ನಮೋ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂಥ ಸೈನಿಕರಿಗೂ, ಹಾಗೆ ಈ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳು, ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸಲಿ ಅಂತೇಳಿ ಆ ಜಗದಂಬೆಯ ಅಡ್ಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಪರಾಭವನಾಮ ಸಂವತ್ಸರೇ ದಕ್ಷಿಣಾಯನಿ ವರ್ಷ ಋತುವಿನ ಶ್ರಾವಣ ಮಾಸ ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ ಇರತಕ್ಕಂಥದ್ದು, ಶತಭಿಷ ನಕ್ಷತ್ರ ಶುಕ್ರವಾರ, ವಿಶೇಷವಾಗಿ ಹುಣ್ಣಿಮೆ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಉಪಕರ್ಮಕ್ಕೆ ವಿಶೇಷವಾಗಿ ಆ ಒಂದು ಯಜುರುಪಕರ್ಮಾದಿಗಳನ್ನು ಮಾಡತಕ್ಕಂಥ ಒಂದು ಸುಯೋಗ. ಅದರಲ್ಲೂ ಕೂಡ ಒಂದು ದುಃಖದ ಸಂಗತಿ ಏನಪ್ಪ ಅಂದರೆ, ಪ್ರಕೃತಿಯ ವಿಕೋಪದಿಂದ ನಡೀತಾ ಇರತಕ್ಕಂಥ ಎಲ್ಲ ರೀತಿಯಾದಂಥ ಅವಘಡಾದಿಗಳನ್ನು ಶೀಘ್ರವಾಗಿ ಜಗದಂಬೆಯ ಅನುಗ್ರಹದಿಂದ ತಟಸ್ಥವಾಗಲಿ, ಎಲ್ಲರೂ ಕೂಡ ಕ್ಷೇಮವಾಗಿ ಆ ಒಂದು ಬದುಕನ್ನು ನಡೆಸುವ ಹಾಗೆ ತಾಯಿಯಲ್ಲಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ, ಇವತ್ತು ಏನಪ್ಪ ಅಂದರೆ ಶುಕ್ರವಾರ, ಶತಭಿಷ ನಕ್ಷತ್ರ ಇದೆ, ಅದರಲ್ಲೂ ಕೂಡ ಗ್ರಹಣ ಇದೆ. ಈ 16 ದಿನಗಳಲ್ಲಿ 2 ಗ್ರಹಣಗಳ ಒಂದು ಸಂಯೋಗ ಆಗಿರೋದ್ರಿಂದ ಯಾವೆಲ್ಲ ಅವಘಡಗಳು ಆಲ್ರೆಡಿ ನಮಗೆ ಸಂಭವಿಸ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಸೇರಿ ಅನನ್ಯವಾಗಿ ಆ ಪ್ರಕೃತಿ ಮಾತೆಯನ್ನು, ಆ ಸೃಷ್ಟಿಕರ್ತನಾಗಿರ್ತಕ್ಕಂಥವನ ಶಿವನನ್ನು, ಪಾರ್ವತಿಯನ್ನು ಅನನ್ಯವಾಗಿ ಆ ದೇವತೆಗಳ ಉಪಾಸನ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಯಾವುದೇ ಕಾಲಕ್ಕೂ ಕೂಡ ಒಂದು ವಿನಾಶವು ಸಂಭವಿಸದೇ ಇರಲಿ ಅಂತೇಳಿ ಆ ಒಂದು ಎಲ್ಲ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಇವತ್ತಿನ ಶತಭಿಷ ನಕ್ಷತ್ರದಲ್ಲಿ ಗ್ರಹಣ ನಡೀತಾ ಇದೆ. ಭಾರತ ದೇಶಕ್ಕೆ ಇದು ಯಾವುದೇ ರೀತಿಯಾದ ಆಚರಣೆ ಆಗಲಿ ಅಥವಾ ಅದನ್ನು ನಡೆಯಬೇಕಾದದ್ದು ಅಂತಕ್ಕಂಥದ್ದು ಏನೂ ಇಲ್ಲ. ಅದರ ಪದ್ಧತಿ ಏನಿದ್ರೂ ಕೂಡ ಪಾಶ್ಚಿಮಾತ್ಯ ನಮ್ಮ ಈಶಾನ್ಯ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ದೇಶಗಳಲ್ಲಿ ಮಾತ್ರ ಇರತಕ್ಕಂಥದ್ದಿದೆ. ಹಾಗಾಗಿ ಚಿಂತೆ ಮಾಡುವ ಅಗತ್ಯವಿಲ್ಲ. ಆದರೂ ಕೂಡ ಆ ಒಂದು ಪ್ರಕೃತಿಯ ಮಡಲಲ್ಲಿ ನಡೀತಾ ಇರತಕ್ಕಂಥ ಒಂದು ಕೌತುಕ 6 ಗಂಟೆ 16 ನಿಮಿಷಗಳಿಂದ ಸರಿಸುಮಾರು 12 ಗಂಟೆ ತನಕ ಇರತಕ್ಕಂಥದ್ದು. ಸುದೀರ್ಘವಾದ ಕೊನೆಯ ಒಂದು 5-5.5 ತಾಸು ಇದರ ಒಂದು ಗ್ರಹಣದ ಸಮಯ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಇವತ್ತಿನ ದಿವಸ ಮನೆಯನ್ನು ಶುಭ್ರವಾಗಿಟ್ಕೊಂಡು ಮನೆಯಲ್ಲೆಲ್ಲ ಕೂಡ ಗಂಜಲವನ್ನು ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು, ನೀವೆಲ್ಲ ಕೂಡ ಅರಿಶಿಣ ಸ್ನಾನಕ್ಕೆ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಶುದ್ಧಿಯಾಗಿಟ್ಕೊಳ್ತಕ್ಕಂಥದ್ದು, ಪೂಜಾ ಅನುಷ್ಠಾನಾದಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿಯಾದಂಥ ದೈವಿಕವಾದಂಥ ಶಕ್ತಿಯನ್ನು ಪ್ರೇರಣೆ ಮಾಡಿ ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಜೊತೆಗೆ ಇವತ್ತಿನ ದಿವಸ ಶುಕ್ರವಾರ ಆದುದರಿಂದ ಶತಭಿಷ ನಕ್ಷತ್ರ ಕುಂಭರಾಶಿ ಮತ್ತು ಸಿಂಹರಾಶಿಯವರಿಗೆ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು. ರಾಹುಕೇತುಗಳ ಸಂಯೋಜನೆ ಇದೆ. ದೇಶಕ್ಕೆ ಅಥವಾ ನಮ್ಮ ಪ್ರಕೃತಿ ಮಡಲಲ್ಲಿ ಇನ್ನಷ್ಟು ವಿಕೋಪಗಳಾಗಬಹುದಾಗಿರ್ತಕ್ಕಂಥ ಒಂದು ಸೂಚನೆಗಳಿರೋದರಿಂದ ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿ ಆ ಒಂದು ದೈವದ ಒಂದು ಮೊರೆಯನ್ನು ಹೋಗ್ತಕ್ಕಂಥದ್ದು ಅತ್ಯವಶ್ಯವಾದದ್ದು. ಹಾಗಾಗಿ ಈ ಶತಭಿಷ ನಕ್ಷತ್ರ ಇರತಕ್ಕಂಥದ್ದು ಶುಕ್ರವಾರ, ಈ ಒಂದು ಶ್ರೀನಿವಾಸನ ಸನ್ನಿಧಾನದಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸ್ವಾತಿ ನಕ್ಷತ್ರ ಬಂದಾಗ ಹೇಗೆ ನಾವು ನರಸಿಂಹನ ಆರಾಧನೆಯನ್ನು ಮಾಡ್ತೀವೋ ಹಾಗೆ ಶತಭಿಷ ನಕ್ಷತ್ರ ಬಂದಾಗ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಮಾಡೋದ್ರಿಂದ ಹಣಕಾಸಿನ ವಿಚಾರದಲ್ಲಿರ್ತಕ್ಕಂಥ ಸಮಸ್ಯಾದಿಗಳು ಕೂಡ ದೂರವಾಗ್ತಕ್ಕಂಥದ್ದಾಗುತ್ತೆ. ಏನು ಮಾಡಬೇಕಪ್ಪ ಅಂದರೆ ಶುಕ್ರವಾರ, ಅದರಲ್ಲೂ ಕೂಡ ಶ್ರಾವಣವಾಸ ನಡೀತಾ ಇದೆ, ನೀವೆಲ್ಲರೂ ಕೂಡ ಆ ಒಂದು ಶ್ರೀನಿವಾಸನ ಸನ್ನಿಧಾನಕ್ಕೆ ತೆರಳಿ ಇವತ್ತಿನ ದಿವಸ
ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಒಂದು ಏಲಕ್ಕಿಯನ್ನು ಅದರಲ್ಲಿ ಹಾಕಿ, ತುಪ್ಪದ ದೀಪದ ಒಳಗಡೆ ಏಲಕ್ಕಿಯನ್ನು ಹಾಕಿ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಅಂತೇಳಿ ಮನೆಯಲ್ಲಿ ಮದುವೆ ಆಗ್ತಾ ಇಲ್ಲ, ಎಲ್ಲ ಕೆಲಸ ಕಾರ್ಯಾದಿಗಳು ವಿಳಂಬ ಆಗ್ತಾ ಇದೆ, ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಹಿಂದೆ ಕರ್ಕೊಂಡು ಹೋಗ್ತಾ ಇದೆ, ನೀವು ಮುಂದೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಅದು ಹಿಂದೆ ಎಳೀತಾ ಇರತಕ್ಕಂಥದ್ದಾಗಿರುತ್ತೆ. ಆ ರೀತಿಯಾದ ಸಮಸ್ಯೆಗಳಿದ್ದಂಥವರು ಈ ಒಂದು ಶುಕ್ರವಾರದ ದಿವಸ ಏನಂದರೆ ಒಂದು ಏಲಕ್ಕಿಯನ್ನು ಒಂದು ತುಪ್ಪದ ದೀಪವನ್ನು ಹಚ್ಚಿ ದೇವರ ಅಭಿಮುಖವಾಗಿಟ್ಟು ಅದರಲ್ಲಿ ವಿಶೇಷವಾಗಿ ಒಂದು ಏಲಕ್ಕಿಯನ್ನು ಹಾಕಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಅಂತೇಳಿ ಆ ಒಂದು ಶ್ರೀನಿವಾಸನ ಪ್ರಾರ್ಥನೆ 16 ಬಾರಿ ಮಾಡ್ತಕ್ಕಂಥದ್ದು. ಸಮಯ ಇದ್ದಂಥವ್ರು 108 ಬಾರಿ ಕೂಡ ಪ್ರಾರ್ಥನೆ ಮಾಡೋದ್ರಿಂದ ಮಾನಸಿಕ ಒತ್ತಡ, ಖಿನ್ನತೆಯಿಂದ ದೂರ ಆಗ್ತಕ್ಕಂಥ ಎಲ್ಲ ಅವಕಾಶಗಳಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಡಚಣೆಗಳು ಕೂಡ ದೂರ ಆಗ್ತಕ್ಕಂಥದ್ದು. ಪ್ರಯತ್ನಿಸಿ, ಒಳ್ಳೆಯದಾಗಲಿ. ಗುರುಗಳೇ, ಈಗ ವಾರದ 7 ದಿನಗಳಲ್ಲಿ ಬರುವಂತಹ ತಿಥಿಗಳ ಬಗ್ಗೆ ಗೊತ್ತು, ಅವುಗಳ ಮಹತ್ವ ಏನು ಗುರುಗಳೇ? ತಿಥೇಶ್ಚ ಶ್ರಿಯಮಾಪ್ನೋತಿ ಅಂತೇಳಿ ಹೇಳುತ್ತೆ. ವಾರಾದ ಆಯುಷ್ಯವರ್ಧನಂ ಅಂತೇಳಿ. ನಮ್ಮ ಆಯುಸ್ಸು ವೃದ್ಧಿ ಆಗಬೇಕು, ಮೊದಲೇ ಬರ್ತಕ್ಕಂಥ ಸಮಸ್ಯೆಗಳು ಎಲ್ಲಕ್ಕೂ ನಿವೃತ್ತಿ ಆಗಬೇಕು ಅಂತ ಆದಾಗ ಇರ್ತಕ್ಕಂಥದ್ದು 7 ವಾರಗಳು, 15 ತಿಥಿಗಳಿರೋದು. ಅಂದರೆ ಕನಿಷ್ಠ ನಾವು ಆಲೋಚನೆ ಮಾಡಿದಾಗ ಒಂದು ತಿಥಿ 2 ದಿನಗಳಲ್ಲಿ ರಿಪೀಟ್ ಆಗ್ತಕ್ಕಂಥದ್ದಾಗುತ್ತೆ. ಅಂದರೆ ಪಾಡ್ಯಮಿಯಿಂದ ದ್ವಿತೀಯ, ತೃತೀಯ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಅಂತಕ್ಕಂಥದ್ದು. ಇದರಲ್ಲಿ ದಗ್ಧ ತಿಥಿಗಳು, ರಿಕ್ತ ತಿಥಿಗಳು ಅಂತಕ್ಕಂಥ 2 ರೀತಿಯಾದ ತಿಥಿಗಳಿರ್ತಕ್ಕಂಥದ್ದಿದೆ. ಈ ದಗ್ಧ ರಿಕ್ತ ತಿಥಿಗಳಲ್ಲಿ ಅದರಲ್ಲಿ ಕೂಡ ಶುಭಾಶುಭಗಳು ಇರ್ತಕ್ಕಂಥದ್ದಿದೆ, ಅಶುಭಗಳು ಇರ್ತಕ್ಕಂಥದ್ದಿದೆ. ಪಾಡ್ಯಮಿ ಬಂದಾಗ ನಮಗೆ ಯಾವುದೇ ಹುಣ್ಣಿಮೆಯ ಆನಂತರ ದಿನ ಬರತಕ್ಕಂಥದ್ದನ್ನು ಪಾಡ್ಯಮಿ ಅಂತ ಕರಿತೀವಿ. ಯಾವುದೇ ಚತುರ್ದಶಿ ಬರ್ತಕ್ಕಂಥ ಅಮಾವಾಸ್ಯೆಗಿಂತ ಹಿಂದಿನ ದಿವಸ, ಹುಣ್ಣಿಮೆಗಿಂತ ಹಿಂದಿನ ದಿವಸ ಬರ್ತಕ್ಕಂಥದ್ದನ್ನು ನಾವು ಚತುರ್ದಶಿ ಅಂತ ಕರಿತೀವಿ. ಗುರುಗಳೇ, ಇದನ್ನು ಮುಂದುವರ್ಸೋಣ. ಓಂಕಾರ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಓಂಕಾರ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 8. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಹೇಗಿದ್ದೀರಾ? ಏನು ಮಾಡ್ಕೊಂಡಿದ್ದಾನೆ ಮಗ? ಮಗ ಮೆಕ್ಯಾನಿಕ್ ಮಾಡ್ತಾ ಇದ್ದ, ಈಗ ಬಿಟ್ಬಿಟ್ಟು ಗಾಡಿ ವೆಹಿಕಲ್ ಓಡಿಸ್ತಿದ್ದಾರಾ? ಇಲ್ಲ, ಕ್ಯಾಬ್ ಓಡಿಸ್ತಿದ್ದಾರೆ. ಹೌದು ಸರ್. ಸ್ವಲ್ಪ ಹೇಳಿದ ಮಾತು ಕೇಳಲ್ಲ ಅನಿಸುತ್ತೆ. ಇಲ್ಲ, ಮಾಡ್ತಾನೆ, ಅವೆಲ್ಲ. ಬಟ್ ಈಗ ಸಮಸ್ಯೆ ಬಂದಿರೋದು, ಈಗ ಎಷ್ಟು ದುಡಿದ್ರು ಕೈ ಎತ್ತಾ ಇಲ್ಲ. ಸ್ವಲ್ಪ ಶನಿ ಸಂಬಂಧಿತವಾದ ತೊಂದರೆ ಇದೆ ಜಾತಕದಲ್ಲಿ. ಎಲ್ಲಾದರೂ ಒಂದು ಶನಿವಾರದ ದಿವಸ ಒಂದು 18 ಶನಿವಾರಗಳ ಕಾಲ ಆಂಜನೇಯನ ಪೂಜೆಯನ್ನು ಮಾಡಿ. ಏನು ಮಾಡಬೇಡಿ, ಅವ್ರ ಹೆಸರಲ್ಲಿ ಅವ್ರು ಇರಲಿಲ್ಲ ಅಂದರೂ ಕೂಡ ನೀವೇ ಹೋಗಿ ಆಂಜನೇಯನ ಸನ್ನಿಧಾನದಲ್ಲಿ ಅರ್ಚನೆ ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಅನುಕೂಲ ಇದ್ದರೆ ಆಂಜನೇಯನಿಗೆ ಸಿಂಧೂರವನ್ನು ಅರ್ಪಣೆ ಮಾಡಿ, ಅಪ್ಪ ಈ ಎಲ್ಲ ದೋಷಾದಗಳು, ನನ್ನ ಮಗನ ಜಾತಕದಲ್ಲಿರ್ತಕ್ಕಂಥ ದೋಷಾದಗಳು ಪರಿಹಾರವನ್ನು ಮಾಡು, ಅವನಿಗೆ ಸರಿಯಾದ ಮಾರ್ಗದಲ್ಲಿ ಅವನನ್ನು ಕರ್ಕೊಂಡು ಹೋಗಪ್ಪ ಅಂತೇಳಿ ಆಂಜನೇಯನಿಗೆ ತುಳಸಿ ಅರ್ಚನೆ ಮಾಡಿಸಿ ಸಿಂಧೂರವನ್ನು ಅರ್ಪಣೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ 18 ವಾರಗಳ ಕಾಲ ಮಾಡಿ. ಖಂಡಿತ ಲಾಭ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಹರಿಶ್ಚಂದ್ರ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಹರಿಶ್ಚಂದ್ರ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 8. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಓಕೆ ಸರ್. ಏನು ಕೆಲಸ ಮಾಡ್ತೀರಾ? ಅಂದ್ರೆ ಕೆಲಸ ಇಲ್ಲ, ಕೆಲಸ ಮುಂಚೆ ಇತ್ತು, ಈಗಿಲ್ಲ, ರಿಟೈರ್ಡ್ ಆಗಿ. ರಿಟೈರ್ಡ್ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೇವೆ, ಸಿಗುದಿಲ್ಲ. ಕೆಲಸ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ. ನೀವೊಂದು ಕೆಲಸ ಮಾಡಿ, ಮಂಗಳವಾರ ದಿವಸ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಕೂಡ ಆಂಜನೇಯನ ಸ್ವಾಮಿ ಸನ್ನಿಧಾನ ಇದ್ದರೆ ಅನನ್ಯವಾಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಆಂಜನೇಯನಿಗೆ ವಿಳ್ಯದೆಲೆ 21 ವಿಳ್ಯದೆಲೆಯನ್ನು ಪ್ರತಿ ವಾರ ನಿಮಗೆ ಅನುಕೂಲ ಇದ್ದರೆ 21 ಮಂಗಳವಾರಗಳ ಕಾಲ ಆಂಜನೇಯನಿಗೆ ವಿಳ್ಯದೆಲೆಯನ್ನು ಹಾಕಿ, ಅಸಾಧ್ಯ ಸಾಧಯ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮಧೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು ಅಂತೇಳಿ ಆಂಜನೇಯನ ಈ ಮಂತ್ರ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಇದನ್ನು ಕೇಳುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಅನುಕೂಲ ಇದ್ದರೆ ಪ್ರತಿನಿತ್ಯವೂ ಕೂಡ 33 ಬಾರಿ ಇದನ್ನು ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪಾದಿಗಳು ನೆರವೇರುವಂಥ ಎಲ್ಲ ಅವಕಾಶಗಳಿರುತ್ತೆ. ಮಾಡಿ, ನಂಬಿಕೆಯಿಂದ ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ತಿಥಿಗಳ ಮಹತ್ವದ ಬಗ್ಗೆ ತಿಳಿಸ್ತಾ ಇದ್ರಿ, ಮುಂದುವರಿಸಬಹುದಾ? ಧಾರ್ಮಿಕತೆ ಅಂತಕ್ಕಂಥದ್ದು ನಮ್ಮ ಮೂಲ ಒಂದು ಪರಂಪರೆ. ಈ ಧಾರ್ಮಿಕತೆ ಇಲ್ದಿರ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನಾವೇನು ಅಂದ್ಕೊಳ್ತೀವಿ, ಧಾರ್ಮಿಕತೆ ಅಂದರೆ ದೇವರ ಉಪಾಸನೆ ಮಾತ್ರ ಅಂತ. ಅಲ್ಲ. ಧಾರ್ಮಿಕತೆ ಅಂತಕ್ಕಂಥದ್ದು ನಾವು ಇಂದಿನಿಂದ ಬಂದಂಥ ಬದುಕಿ ಬಂದಂಥ ಒಂದು ದಾರಿಯನ್ನು ಧಾರ್ಮಿಕತೆ ಅಂತ ಕರಿತೀವಿ.
ಆ ಧಾರ್ಮಿಕತೆಯಲ್ಲಿ ಎಲ್ಲ ರೀತಿಯಾದಂಥದ್ದು ಇದೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನೀವು ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಳೋದು ನಡೆಯುತ್ತೆ, ಅಂದ್ಕೊಳ್ಳದೇ ಇರತಕ್ಕಂಥದ್ದು ಆಗುತ್ತೆ, ಅಂದ್ಕೊಳ್ಳೋದು ಆಗದೇ ಇರತಕ್ಕಂಥದ್ದು ಆಗುತ್ತೆ. ಹೀಗೆ ಮನುಷ್ಯನ ಬದುಕಿನ ಜೀವನದುದ್ದಕ್ಕೂ ಕೂಡ ಧಾರ್ಮಿಕತೆ ಇಲ್ಲದೆ ಇದ್ದರೆ ಅವನಿಗೆ ಸ್ಪಷ್ಟತೆಯೇ ಸಿಗಲ್ಲ, ಯಾವುದೇ ಕೆಲಸವಾದರೂ ಕೂಡ. ಅದು ಆ ಸ್ಪಷ್ಟತೆ ಇಲ್ಲದೆ ಇದ್ದಂಥ ಬದುಕು ಯಾವತ್ತೂ ಕೂಡ ಅತಂತ್ರವೇ ಆಗುತ್ತೆ. ತಿಥಿಗೂ ಮತ್ತು ಧಾರ್ಮಿಕತೆಗೂ ಏನಪ್ಪ ಒಂದು ಸಂಬಂಧ ಅಂದರೆ, ತಿಥಿ ಅಂತಕ್ಕಂಥದ್ದು ನಮ್ಮ ಶ್ರೇಯಸ್ಸನ್ನು ಬಯಸುವಂಥದ್ದಾಗಿರುತ್ತೆ. ವಾರ ಅಂತಕ್ಕಂಥದ್ದು ನಮಗೆ ಬದುಕಿಗೆ ಬೇಕಾಗಿರ್ತಕ್ಕಂಥ ಬುನಾದಿಯನ್ನು, ನಾನು ಗುರುವಾರದ ದಿವಸ ಇಂಥ ವ್ಯಕ್ತಿಯನ್ನು ಭೇಟಿ ಮಾಡಬೇಕು ಅಂತ ಆಲೋಚನೆ ಮಾಡ್ತೀವಿ. ನಾವು ತಿಥಿನ ಆಲೋಚನೆ ಮಾಡಲ್ಲ, ಗುರುವಾರದ ದಿವಸ ಅಂತ. ಅಂದರೆ ಗುರುವಾರದ ದಿವಸ ನಾವು ಗುರುಗಳ ದರ್ಶನವನ್ನು ಮಾಡಬೇಕು. ಅಂದರೆ ಆ ಧಾರ್ಮಿಕತೆ ಅಂತಕ್ಕಂಥದ್ದು ಶನಿವಾರ ಶನೇಶ್ವರನನ್ನು ದರ್ಶನ ಮಾಡೋಣ, ಶನಿವಾರ ಆಂಜನೇಯನನ್ನು ದರ್ಶನ ಮಾಡೋಣ, ಶನಿವಾರ ಶ್ರೀನಿವಾಸನನ್ನು ದರ್ಶನ ಮಾಡೋಣ ಅಂತಕ್ಕಂಥ ಆ ಮನಸ್ಥಿತಿ ಅಂತಕ್ಕಂಥದ್ದು ಎಲ್ಲೋ ಮೂಲ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸಂಪ್ರದಾಯವನ್ನು ಮುನ್ನಡೆಸುವಂಥ ಒಂದು ವ್ಯವಸ್ಥೆಯಲ್ಲಿ ಕಲ್ಪನೆಯನ್ನು, ತನಗೆ ಬೇಕಾದಂಥ ಸ್ಪಷ್ಟತೆಯನ್ನು ಕಂಡುಕೊಳ್ಳುವಂಥ ಒಂದು ವ್ಯವಸ್ಥೆಗೆ ನಾವು ವಾರದ ಒಂದು ಪ್ರಾಮುಖ್ಯತೆ ಇರತಕ್ಕಂಥದ್ದಾಗುತ್ತೆ. ಒಂದು ಇಂಟ್ರೋಗೆ ಹೋಗಬೇಕು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಇಟ್ಕೊಳ್ಳೋಣ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಗುರುವಾರದ ದಿವಸ ಷಷ್ಠಿ ಬಂದಾಗ ಅಥವಾ ಸಪ್ತಮಿ ಬಂದಾಗ ಅವತ್ತಿನ ದಿವಸ ಅವ್ರು ಬೇಕಾದರೆ ಯಾರು ಬೇಕಾದರೂ ಕೂಡ ಇದನ್ನು ಸಕ್ಸಸ್ ಇಟ್ಕೊಳ್ಳಿ, ಅವತ್ತಿನಿಂದ ಪ್ರಾರಂಭ ಮಾಡ್ತಕ್ಕಂಥದ್ದು ಷಷ್ಠಿ ಅಥವಾ ಸಪ್ತಮಿ ಗುರುವಾರದ ದಿವಸ ಪ್ರಾರಂಭ ಮಾಡಲಿ, ಅವ್ರಿಗೆ ಖಂಡಿತ ಸಕ್ಸಸ್ ಸಿಗ್ತಕ್ಕಂಥದ್ದು. ಗುರುಗಳೇ, ಇದನ್ನು ಮುಂದುವರ್ಸೋಣ. ಮತ್ತೊಬ್ಬ ಕಾಲರ್ ಇದ್ದಾರೆ, ಪ್ರಸನ್ನ ಅಂತ ಹೇಳಿ. ಪ್ರಸನ್ನ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಏನು ನಿಮ್ಮ ಪ್ರಶ್ನೆ ಏನಿದೆ? ಏನು ಮಾಡ್ಕೊಂಡಿದ್ದಾರೆ ಮಗ? ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ಹಲೋ, ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ಮಗ ಏನು ಮಾಡ್ಕೊಂಡಿದ್ದಾರೆ? ಏನು ಓದ್ತಿದ್ದಾರೆ? ನಿಧಾನಕ್ಕೆ ಮಾತನಾಡಿ. ಏನು ಓದ್ತಿದ್ದಾರೆ? ಏನು ತೊಂದರೆ ಇಲ್ಲ, ಗುರುಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇದೆ. ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಓದ್ ಕಂಪ್ಲೀಟ್ ಆಯ್ತಾ? ಇಲ್ಲ ಗುರುಗಳೇ, ಅದು ಅರ್ಧಬರ್ಧ ಆಗೈತೆ. ಏನಿಲ್ಲ, ಏನು ಪ್ರಯತ್ನ ಮಾಡಿ, ಪ್ರಯತ್ನದಲ್ಲಿ ಏನು ಖಂಡಿತ ಒಳ್ಳೆಯದಾಗುತ್ತೆ. ವಿದ್ಯೆಗೆ ಏನೋ ಅಡಚಣೆ ಇಲ್ಲ, ಏನೋ ಅನಾಮಿಕವಾದಂಥ ಒಂದು ಸಮಸ್ಯೆ ಇವರನ್ನು ಪೀಡಿಸ್ತಾ ಇದೆ. ಹಾಗಾಗಿ ಗುರುಗಳ ಸನ್ನಿಧಾನದಲ್ಲಿ ಹೋಗಿ ಒಂದೊಮ್ಮೆ. ಎಲ್ಲಿಂದ ಮಾತನಾಡ್ತಾ ಇದ್ದೀರಾ ತಾವು? ಹಿರಿಯರಿಂದ ಮೇಡಮ್ ಗುರುಗಳೇ. ಗಾಣಗಾಪುರಕ್ಕೆ ಹೋಗಿ, ಗಾಣಗಾಪುರದಲ್ಲಿ ಹೋಗಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಮಗನನ್ನು ಕರ್ಕೊಂಡೋಗಿ ಸ್ವಲ್ಪ ನಿಧಾನಕ್ಕೆ ಅವನಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಏನೋ ಅನಾಮಿಕವಾದಂಥ ಸ್ವಲ್ಪ ತೊಂದರೆ ಬಂದಿದೆ. ಹಾಗಾಗಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಶೇಷಪ್ಪ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಶೇಷಪ್ಪ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಕರೆ ಕಟ್ಟಾಗಿದೆ. ಗುರುಗಳೇ, ಯಾವ ತಿಥಿ ಯಾವ ದಿನ ಬಂದರೆ ಶುಭ ಅನ್ನೋದು ಹೇಳ್ತಾ ಇದ್ದೀರಿ, ತಿಳಿಸಿ. ನಂತರದಲ್ಲಿ ಪಂಚಮಿಗೆ ನಾವು ಷಷ್ಠಿಗೆ ಬಂದ್ವಿ, ಹಿಂದೆ ತಗೊಳ್ಳೋಣ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಂಚಮಿ ಆದ ನಂತರದಲ್ಲಿ ಬರ್ತಕ್ಕಂಥದ್ದು ಷಷ್ಠಿ. ಈ ಪಂಚಮಿ ಅಂತಕ್ಕಂಥದ್ದು ಶುಕ್ರವಾರ ಅಥವಾ ಪಂಚಮಿ ಅಂತಕ್ಕಂಥದ್ದು ಗುರುವಾರ, ಬುಧವಾರ. ಈ 3 ದಿನಗಳಲ್ಲಿ ಬಂದರೂ ಕೂಡ, ಬುಧವಾರ ಬಂದರೆ ವ್ಯಾಪಾರಕ್ಕೆ ವೃದ್ಧಿ ಆಗುತ್ತೆ, ಗುರುವಾರ ಬಂದರೆ ವಿದ್ಯಾಭ್ಯಾಸಕ್ಕೆ ವೃದ್ಧಿ ಆಗುತ್ತೆ, ಶುಕ್ರವಾರ ಬಂದರೆ ವೈವಾಹಿಕ ಜೀವನ ಸುಖದಾಯಕವಾಗಿ ಇರತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ನಮಗೆ ಬದುಕಿನಲ್ಲಿ ಒಂದು ಪ್ರಾಥಮಿಕವಾದಂಥ ಒಂದು ಸಮಸ್ಯೆಗಳು ನಮ್ಮನ್ನು ಕಾಣಿಸ್ತಕ್ಕಂಥದ್ದಿಲ್ಲೋ ಇಲ್ಲಪ್ಪ ಅಂದರೆ, ಮೊದಲನೇದಾಗಿ ವಿದ್ಯಾಭ್ಯಾಸದಲ್ಲಿ ಏನಾದರೂ ಕೂಡ ಅಡಚಣೆಗಳಾದರೆ ಅವನದು ಜೀವನದುದ್ದಕ್ಕೂ ಕೂಡ ಏನಾಗುತ್ತೆ, ಅವನು ಅತಂತ್ರದಲ್ಲಿ ಇರ್ತಕ್ಕಂಥ. ಪಾಪ ಈಗ ತಾನೇ ನಮಗೊಬ್ಬರು ಕರೆ ಮಾಡಿದರು. ಆ ವಿದ್ಯಾಭ್ಯಾಸ ಅಡಚಣೆ ಆಗಲಿಕ್ಕೆ ಕಾರಣಗಳು ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಎಲ್ಲ ಯೋಗ್ಯತೆಗಳು ಇದ್ದರೂ ಕೂಡ ಕೆಲವು ಸಂಚಿತವಾದಂಥ ಅನಾಮಿಕ ಒಂದು ಕರ್ಮಾದಿಗಳು ಅಲ್ಲಿ ಇರ್ತಕ್ಕಂಥದ್ದು, ಮೂಲದಲ್ಲಿ ಇರ್ತಕ್ಕಂಥದ್ದು ನಮ್ಮನ್ನು ಪೀಡಿಸುವಾಗ ಆ ಸಮಸ್ಯೆ ಏನಾಗುತ್ತೆ, ನಮ್ಮ ಮೇಲೆ ಅದರ ಪ್ರಭಾವವು ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಯಾವುದೇ ಕಾರ್ಯಾದಿಗಳನ್ನು ಮಾಡಬೇಕಾದರೂ ಕೂಡ, ಶುಭಾಶುಭ ಕಾರ್ಯಾದಿಗಳನ್ನು ಮಾಡಬೇಕಾದ್ರೆ, ಅಶುಭ ಕಾರ್ಯಗಳಲ್ಲ, ಶುಭ ಕಾರ್ಯಾದಿಗಳನ್ನು ಮಾಡಬೇಕಾದ್ರೆ, ಪುಣ್ಯತಮವಾದಂಥ ಕಾರ್ಯಾದಿಗಳನ್ನು ಮಾಡಬೇಕಾದ್ರೆ, ಮುಖ್ಯವಾಗಿ ಈಗ ಅಷ್ಟಮಿ ದಿನ ವಿಶೇಷವಾಗಿ ಏನಪ್ಪ ಗ್ರಹದೋಷಾದಿಗಳಿದ್ದಾವೆ ಅಂತ ಆದಾಗ ವಿಶೇಷವಾದಂಥ ನಾವೊಂದು ಸಣ್ಣದಾದಂಥ ದೀಪವನ್ನು ಹಚ್ಚಿದಾಗಲೂ ಕೂಡ, ಶನಿವಾರದ ಅಷ್ಟಮಿ, ಮಂಗಳವಾರದ ಅಷ್ಟಮಿ ದಿವಸ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿದ್ರು ಕೂಡ ಎಷ್ಟೋ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಾಗ್ತದೆ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಬಗ್ಗೆ ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9.
ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ಏನು ಮಾಡ್ಕೊಂಡಿದ್ದೀರಾ? ನಾವು ಮನೆ ಏನು ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳ್ಬೇಕಾಯ್ತು, ನಮ್ಮ ಬಗ್ಗೆ ಆರೋಗ್ಯ ಇಲ್ಲ. ಎಷ್ಟು ರಾರೆ, ಎಷ್ಟು ಏಜ್ ನಿಮಗೀಗ? ವಯಸ್ಸೆಷ್ಟು? 46. ಏನು ಸಮಸ್ಯೆ ಆರೋಗ್ಯದಲ್ಲಿ? ಆರೋಗ್ಯ ತುಂಬ ಸಮಸ್ಯೆ. ಎಲ್ಲಿಂದ ಮಾತನಾಡ್ತಾರ ತಾವು? ನಾವು ಮಂಡ್ಯ ನಾಗಮಂಗಲ. ನೀವು ಮೈಸೂರು ಅರಮನೆಯಲ್ಲಿ ವರಾಹಸ್ವಾಮಿ ದೇವಸ್ಥಾನ ಇದೆ, ಗೊತ್ತಾ? ತುಂಬ ಸಮಸ್ಯೆ. ಮೈಸೂರು ಅರಮನೆಯ ಒಳಗಡೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ವರಾಹನ ಸನ್ನಿಧಾನ ಇದೆ, ವರಾಹಸ್ವಾಮಿ ದೇವಸ್ಥಾನ ಇದೆ. ವರಾಹಸ್ವಾಮಿ ದೇವಸ್ಥಾನದಲ್ಲಿ ಒಂದು 9 ಭಾನುವಾರಗಳ ಕಾಲ ನವಗ್ರಹ ಆರಾಧನೆಯನ್ನು ಮಾಡಿಸಿ. 9 ತಿಂಗಳಲ್ಲಿ ಒಂದು ಭಾನುವಾರ ಮಾಡ್ಬೋದು, ಅಥವಾ 9 ವಾರ ಕಂಟಿನ್ಯೂಸ್ ಆಗಿ ನೀವು ಹೋಗ್ಲಿಕ್ಕಾಗಲಿಲ್ಲ ಅಂದರೆ ಮೊದಲನೇ ವಾರ ಕೊನೆಯ ವಾರ ಮಾತ್ರ ಹೋಗಿ ಅಲ್ಲಿರ್ತಕ್ಕಂಥ ಅರ್ಚಕರನ್ನು ಪ್ರಾರ್ಥನೆ ಮಾಡಿ 9 ಭಾನುವಾರಗಳ ಕಾಲ ನಮ್ಮ ಹೆಸರಲ್ಲಿ ನವಗ್ರಹ ಪೂಜೆ ಅಂದರೆ ನವಗ್ರಹ ಆರಾಧನೆ ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ, ಅನುಕೂಲ ಇದ್ದರೆ 9 ವಾರಗಳು ಹೋಗಿ ಬನ್ನಿ, ಅನುಕೂಲ ಇಲ್ಲದೆ ಇದ್ದರೆ 1ನೇ ವಾರ ಕೊನೆಯ ವಾರ ಹೋಗಿ ಪ್ರಾರ್ಥನೆ ಮಾಡಿ. ಈ 9 ವಾರಗಳಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ತಿಥಿಗಳಲ್ಲಿ ಶುಭ ಯಾವುದು, ಅಶುಭ ಯಾವುದು ಗುರುಗಳೇ? ಮೊದಲನೇದಾಗಿ ತಿಥಿಗಳಲ್ಲಿ ಉತ್ತಮ, ಮಧ್ಯಮ, ಅಧಮ ಅಂತಕ್ಕಂಥ 3 ತಿಥಿಗಳಿದೆ. ಅಂದರೆ ಕೆಲವುಗಳಿಗೆ ಈಗ ದ್ವಾದಶಿ ಉಪಾಸನೆಗಳಿಗೆ ತುಂಬ ಮುಖ್ಯವಾದದ್ದು ಅಂತ. ಅಷ್ಟಮಿನ ನಾವು ಪವರ್ಫುಲ್ಲಾಗಿ ನಾವು ಏನಪ್ಪ ಅಂದರೆ ಸಾಧನೆಗಳಿಗೆ ಅಷ್ಟಮಿಯನ್ನು ಉಪಯೋಗನ ಮಾಡ್ಕೊಳ್ತೀವಿ. ಅಂದರೆ ಯಾವುದೂ ಕೂಡ ಅಧಮ ತಿಥಿ ಅಂತ ಇರಲಿಲ್ಲ. ಯಾವ ಕೆಲಸಗಳಿಗೆ ಈಗ ಶುಭ ಕರ್ಮಾದಿಗಳಿಗೆ ಷಷ್ಠಿ, ಅಷ್ಟಮಿ ಮತ್ತು ದ್ವಾದಶಿ ಆ ರೀತಿಯಾದ ಪಾಡ್ಯಮಿ, ಈ ರೀತಿಯಾದಂಥ ತಿಥಿಗಳು ಸ್ವಲ್ಪ ಆ ಒಂದು ಶುಭ ಕಾರ್ಯಾದಿಗಳಿಗೆ, ಅಂದರೆ ಮಾನುಷ ಕರ್ಮಗಳು ಅಂತ ಏನು ಕರಿತೀವೋ, ಈ ಮಾನುಷ ಕರ್ಮಗಳಿಗೆ ಕೆಲವೊಂದಷ್ಟು ಒಳ್ಳೆಯ ತಿಥಿಗಳನ್ನು, ನಮಗೆ ತಾರಾಬಲ ಇರತಕ್ಕಂಥ ತಿಥಿಗಳನ್ನು, ನಮಗೆ ಅನುಕೂಲಕರವಾದಂಥ ತಿಥಿಗಳನ್ನು ನೋಡುವಂಥದ್ದು ಇದೆ. ಆದರೆ ದೇವತಾ ಉಪಾಸನೆಗಳಿಗೆ, ನಿತ್ಯ ಅನುಷ್ಠಾನಗಳಿಗೆ, ನಿತ್ಯ ನೈಮಿತ್ತಿಕ ಕಾಮ್ಯಕರ್ಮಗಳು ಅಂತ ನಾವು ಏನು ಕರಿತೀವೋ, ನಿತ್ಯ ಕರ್ಮಗಳಿಗೆ ಏನೂ ತೊಂದರೆ ಇಲ್ಲ. ನೈಮಿತ್ತಿಕವಾಗಿ ಕೆಲವೊಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳುವ ಸಲುವಾಗಿ ಅಷ್ಟಮಿ ತಿಥಿಯಲ್ಲಿ ಚತುರ್ದಶಿ ನಾವು, ಯಾಕಂದರೆ ಎಲ್ಲದಕ್ಕಿಂತ ಮಿಗಿಲಾಗಿ ದ್ವಾದಶಿ, ಅಷ್ಟಮಿ, ದ್ವಾದಶಿ, ಚತುರ್ದಶಿ ಈ ತಿಥಿಗಳಲ್ಲಿ ಮುಖ್ಯವಾಗಿ ನೀವು ಏನಪ್ಪ ಅಂದರೆ ಈ ರೀತಿಯಾದಂಥ ಹಣಕಾಸಿನ ವಿಚಾರ, ಆರೋಗ್ಯದ ಸಮಸ್ಯೆ, ಮಾನಸಿಕ ಖಿನ್ನತೆ, ಮನೆಯಲ್ಲಿ ಪರಿವಾರಕ್ಕೆ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳು ಬರ್ತಾ ಇದ್ದಾಗ ಅಷ್ಟಮಿ, ದ್ವಾದಶಿ, ಚತುರ್ದಶಿ ತಿಥಿಗಳಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ಶೀಘ್ರವಾಗಿ ನಿಮಗೆ ಅದು ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ಶುಕ್ರವಾರ, ಮಂಗಳವಾರ, ಶನಿವಾರದ ದಿವಸ ಈ ರೀತಿಯಾದ ಅಷ್ಟಮಿ ಶನಿವಾರ ಬಂತು, ದ್ವಾದಶಿ ಶನಿವಾರ ಬಂತು, ತ್ರಯೋದಶಿ ಶನಿವಾರ ಬಂತು, ಚತುರ್ದಶಿ ಶನಿವಾರ ಬಂತು ಅಂದಾಗ ಬರುತ್ತೆ. ಯಾಕೆಂದರೆ ರಿಪೀಟ್ ಆಗ್ತಕ್ಕಂಥ ಎಲ್ಲ ಇರ್ತಕ್ಕಂಥದ್ದು. ಇನ್ನು ಯಾಕೆಂದರೆ ಬೇರೆ ಆಪ್ಷನ್ ಇಲ್ಲ, ಅಲ್ಲೇ ಪರಿವರ್ತನೆ ಆಗ್ತಾ ಇರಬೇಕು. ಹಾಗಾಗಿ ಆ ಒಂದು ನಂಬರ್ ಅಂತಕ್ಕಂಥದ್ದು ಏನಿದೆಯೋ, ಈಗ ನಾವು ದ್ವಾದಶಿ ಅಂದರೆ 12 ಅಂತ ಕರಿತೀವಿ, ಚತುರ್ದಶಿ ಅಂದರೆ 14 ಅಂತ ಕರಿತೀವಿ, ಅಷ್ಟಮಿ ಅಂದರೆ 8 ಅಂತ ಕರಿತೀವಿ. ಹೀಗೆ ಆ ಮನುಷ್ಯನಿಗೆ ಬೇಕಾದಂತಹ ಭೌತಿಕವಾದಂಥ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ದೋಷಾದಿಗಳನ್ನು ಪರಿಹಾರ ಮಾಡತಕ್ಕಂಥ ಒಂದು ಅಷ್ಟಮಿ, ದ್ವಾದಶಿ ಮತ್ತು ಚತುರ್ದಶಿ ತಿಥಿಗಳು ವಿಶೇಷವಾದ ಫಲವನ್ನು ಕೊಡ್ತಕ್ಕಂಥದ್ದಾಗ್ತದೆ. ಗುರುಗಳೇ, ತಿಥಿ ಬಗ್ಗೆ ಹೇಳ್ತಾ ಇದ್ರಿ, ಈಗ ಅದರ ಅನುಸಾರವಾಗಿ ಎಲ್ಲವನ್ನೂ ಮಾಡೋದ್ರಿಂದ ಯಾವ ರೀತಿಯಾಗಿ ಬದಲಾವಣೆಗಳಾಗಬಹುದು ಅಂತ? ನಮಗೆ ಪಂಚಾಂಗ ಅಂತಕ್ಕಂಥದ್ದು ಮೂಲ ಪಂಚಾಂಗದಲ್ಲಿ ಏನು ಹೇಳುತ್ತಪ್ಪ ಅಂದರೆ, ಪಂಚಾಂಗ ಅಂದರೆ 5 ಅಂಗಗಳು ಅಂತ. ತಿಥೇಶ್ಚ ಶ್ರೇಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಅಂತ ಹೇಳುತ್ತೆ. ಅಂದರೆ ತಿಥೇಶ್ಚ ಶ್ರೇಮಾಪ್ನೋತಿ, ತಿಥಿ ಅಂತಕ್ಕಂಥದ್ದು ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದಾಗುತ್ತೆ. ವಾರಾದ ಆಯುಷ್ಯವರ್ಧನಂ, ವಾರ ಅಂತಕ್ಕಂಥದ್ದು ಆಯುಷ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದು. ನಕ್ಷತ್ರಾಧರತೆ ಪಾಪಂ ಅಂದರೆ ಭೂಮಿಯ ಮೇಲೆ ನಮಗೆ ಬರಬಹುದಾದಂಥ ಸಂಚಿತ ದೋಷಾದಿಗಳೆಲ್ಲವನ್ನು ಕೂಡ ನಕ್ಷತ್ರಯುಕ್ತವಾಗಿ ದೋಷವನ್ನು ಪರಿಹಾರವನ್ನು ಮಾಡಿಕೊಂಡಾಗ ಅದು ಪಾಪವು ನಿವೃತ್ತಿ ಆಗುತ್ತೆ ಅಂತಕ್ಕಂಥದ್ದು ಪಂಚಾಂಗದಲ್ಲೇ ಇರತಕ್ಕಂಥದ್ದು ನಮಗೆ. ಹಾಗಾಗಿ ಆ ನಂತರ ಬರ್ತಕ್ಕಂಥದ್ದೇನು, ಯೋಗ ಅಂತಕ್ಕಂಥದ್ದು. ಯೋಗದಿಂದ ಆ ಒಂದು ಒಳ್ಳೆ ಯೋಗದಲ್ಲಿ ಮಾಡಿದಾಗ ರೋಗಗಳು ನಿವಾರಣೆ ಆಗುತ್ತೆ. ಗುರುಗಳೇ, ಇದನ್ನು ಮುಂದುವರಿಸೋಣ. ಹೇಮಂತ್ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಹೇಮಂತ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು?
ಅವ್ರ ಅಕ್ಕರಿಗೆ ವಿವಾಹ ಆಗ್ಬೇಕು, ಅದರಿಂದ ಕೇಳ್ತಾ ಇರೋದು. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 8. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ಇದು ನಿಮ್ಮ ತಾಯಿಯವರು ಆರೋಗ್ಯವಾಗಿದ್ದಾರಾ? ಅವ್ರಿಗೂ ಸ್ವಲ್ಪ ಸಮಸ್ಯೆ ಇದೆ. ನೀವು ಅಮ್ಮನವ್ರ ಆರಾಧನೆ ಮಾಡ್ತಾ ಇದ್ದೀರಾ ಯಾರ್ದಾದ್ರೂ? ಇಲ್ಲ, ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಯಾವಮ್ಮ? ಯಾವಮ್ಮ? ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲ, ಹೆಣ್ಣು ದೇವತೆ ಉಪಾಸನೆ ಯಾವ ದೇವತೆ ಉಪಾಸನೆ ಮಾಡ್ತಿದ್ರಿ ಮುಂಚೆ? ಹೌದಾ? ಕಾಟೇರಮ್ಮ ದೇವಸ್ಥಾನದಲ್ಲಿ ಪೂಜೆ. ನೋಡಿ, ಅಲ್ಲೇನೋ ಸಮಸ್ಯೆ ಆಗಿದೆ. ಹೋಗಿ ಅಮ್ಮನವರನ್ನು ಬಲವಾಗಿ ಹಿಡಿದು ನಿಮ್ಮ ಅಪರಾಧವನ್ನು, ಪ್ರಾಯಶ್ಚಿತ್ತವನ್ನು ಪ್ರಾರ್ಥನೆ ಮಾಡಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಶೀಘ್ರವಾಗಿ ನಿಮ್ಮ ಕೆಲಸ ನೆರವೇರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ತಿಥಿಯ ಅನುಸಾರವಾಗಿ ಎಲ್ಲ ಕೆಲಸವನ್ನು ಮಾಡಿದ್ರೆ ಯಾವ ರೀತಿಯಾಗಿ ಶುಭವಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರಿ, ಮುಂದುವರಿಸಬಹುದಾ? ವಾರವನ್ನು ನಾವು ಅದಕ್ಕೆ ಯೋಗ ಅಂತಕ್ಕಂಥದ್ದು ಕರ್ಣ ಆನಂತರ ಬರತಕ್ಕಂಥದ್ದು. ಯೋಗದಲ್ಲಿ ನಾವು ಯೋಗದಲ್ಲಿ ಫಾರ್ ಎಕ್ಸಾಂಪಲ್ಲು ಯಾವುದೋ ಒಬ್ಬ ವ್ಯಕ್ತಿಗೆ ಅನಾರೋಗ್ಯ ಪೀಡಿತನಾಗಿರ್ತಾನೆ ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಒಳ್ಳೆಯ ಯೋಗ ಇದ್ದಾಗ, ಅವನಿಗೆ ಯೋಗದ ಒಂದು ಪ್ರಭಾವ ಹೆಚ್ಚಿನ ಮಾತ್ರದಲ್ಲಿ ಶುಭತಮವಾದಂಥ ಫಲ ಇದ್ದಾಗ ಆ ಯೋಗವೇನಾಗುತ್ತೋ ಅದು ಎಲ್ಲಿ ಕಟ್ಟಾಗಿರುತ್ತೋ ಅವ್ರಿಗೆ ಆರೋಗ್ಯದ ಸಮಸ್ಯೆ ಬರಲಿ ಅಥವಾ ಹಣಕಾಸಿನ ಸಮಸ್ಯೆಗೂ ಸಂಬಂಧಪಟ್ಟ ಹಾಗೆ ರೋಗ ಅಂದರೆ ಕೇವಲ ನಮಗೆ ಶಾರೀರಿಕ ರೋಗ ಮಾತ್ರ ರೋಗ ಅಲ್ಲ, ಮಾನಸಿಕವಾದಂಥ ರೋಗವೂ ದೊಡ್ಡ ರೋಗವೇ ಅಲ್ವಾ? ಮಾನಸಿಕ ಮನಸ್ಸಿನಲ್ಲಿ ಹೆಚ್ಚಿನ ಮಾತ್ರ ದುಃಖ ಇದ್ದಾಗ ರೋಗದ ರೀತಿಯಲ್ಲಿ ಪೀಡಿಸ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಪಂಚಾಂಗ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಅವರಿಗೆ ಯಾವುದೇ ಪುಣ್ಯತಮವಾದಂಥ ಕಾರ್ಯಾದಿಗಳನ್ನು ಮಾಡಬೇಕಾದರೂ ಕೂಡ, ಒಂದು ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳಬೇಕಾದರೂ ಕೂಡ, ನದಿ ಸ್ನಾನಾದಿಗಳನ್ನು ಮಾಡಬೇಕಾದರೂ ಕೂಡ ಒಂದು ಪರಮೋತ್ತಮವಾದಂಥದ್ದು ಅವ್ರಿಗೆ ವೈಯಕ್ತಿಕ ಜಾತಕಕ್ಕೆ ಹೆಸರುನಾಮಕ್ಕೆ ಅಂದರೆ ಯಾವ ಹೆಸರಿದೆಯೋ ಆ ಹೆಸರಿಗೆ ನಾಮನಕ್ಷತ್ರಕ್ಕೆ ಅನುಸಾರವಾಗಿಯೂ ಕೂಡ ಇದನ್ನು ಅವರು ಪಾಲನೆ ಮಾಡಿದಾಗ ಸಾಕಷ್ಟು ಸಮಸ್ಯೆಗಳು ಅವರಿಂದ ದೂರ ಇರತಕ್ಕಂಥದ್ದಾಗುತ್ತೆ. ಒಂದು ಔರ ರೀತಿಯಾದಂಥ ಪ್ರೊಟೆಕ್ಟು ನಮ್ಮ ಮನಸ್ಸಿನಲ್ಲಿ ಒಂದು ಸದೃಢತೆ ಬಂದು ಅದನ್ನು ನಾವು ಕಾರ್ಯರೂಪಕ್ಕೆ ತಂದಾಗ ಅದೇನಾಗುತ್ತೆ, ದೈವಿಕವಾದಂಥ ಶಕ್ತಿ ನಮ್ಮನ್ನು ನಿರಂತರವಾಗಿ ರಕ್ಷಣೆ ಮಾಡ್ತಕ್ಕಂಥ ರಕ್ಷಾ ಕವಚವಾಗಿರ್ತಕ್ಕಂಥದ್ದಾಗುತ್ತೆ. ಪಾಡ್ಯಮಿ, ಈಗ ಏನಂದರೆ ಪಾಡ್ಯಮಿ ತಿಥಿ ಬರುತ್ತೆ ಅಂತ ಇಟ್ಕೊಳ್ಳಿ. ಪಾಡ್ಯಮಿಯಲ್ಲಿ ಪ್ರಯಾಣಕ್ಕೆ ಒಳ್ಳೆಯದಲ್ಲ ಅಂತ ಹೇಳುತ್ತೆ, ನವಮಿ ಪ್ರಯಾಣಕ್ಕೆ ಒಳ್ಳೆಯದಲ್ಲ ಅಂತ ಹೇಳುತ್ತೆ. ಸಹಜವಾಗಿ ನಾವು ನಮ್ಮ ಗಮನದಲ್ಲಿ ಇಷ್ಟು ವರ್ಷಗಳ ಅನುಭವದಿಂದ ನಾವು ಕಂಡುಕೊಂಡಿರ್ತಕ್ಕಂಥದ್ದು ಅನಿವಾರ್ಯತೆಗಳಿದ್ದಾಗ ಏನೂ ಮಾಡಲಿಕ್ಕಾಗಲ್ಲ. ಅದನ್ನೇನು ಮಾಡ್ತೀವಿ, ಕೆಲವು ಪರಿಹಾರಗಳಿದ್ದು ಮಾಡ್ಕೊಂಡು ಹೋಗ್ತೀವಿ, ಗೊತ್ತಿಲ್ಲದೆ ಹೋಗ್ಬಿಡ್ತಾರೆ. ಹೋದಾದಾಗ ಈಗ ಇಂಥ ದಿನದಲ್ಲಿ ಇಂಥ ದಿಕ್ಶೂಲೆ ಅಂತ ಇರುತ್ತೆ. ಆ ನಕ್ಷತ್ರಕ್ಕೆ ಆವತ್ತಿನ ತಿಥಿಗೆ ಇಂಥ ರೀತಿಯಾದಂಥ ಈ ಒಂದು ಪಶ್ಚಿಮ ಪೂರ್ವ ಉತ್ತರ ದಕ್ಷಿಣಾದಿಗಳ ದಿಕ್ಸೂಲೆ ಇದ್ದಾಗ ನಾವೇನು ಮಾಡ್ತೀವಿ, ಅವತ್ತು ಹೊರಡಬೇಕಾದ್ರೆ, ಈಗ ಇವತ್ತಿನ ದಿವಸ ಪಶ್ಚಿಮಕ್ಕೆ ದಿಕ್ಸೂಲೆ ಇದೆ ಅಂತ ಇಟ್ಕೊಳ್ಳಿ, ಹೊರಡಬೇಕಾದ್ರೆ ಒಂದು 4 ಹೆಜ್ಜೆ ಪೂರ್ವಕ್ಕಿಟ್ಟು ಆ ನಂತರದಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ಏನಾಗುತ್ತೆ, ಆ ದಿಕ್ಸೂಲೆಗೂ ತಿಥಿಗೂ ನಕ್ಷತ್ರಕ್ಕೂ ಅವಿನಾಭಾವ ಸಂಬಂಧ ಇದೆ. ಏನಂದರೆ ಅದು ಎಲ್ ಶೇಪಲ್ಲಿ ಇರ್ತಕ್ಕಂಥದ್ದು. ಈ ಎಲ್ ಶೇಪ್ ಎಲ್ಲೂ ಕೂಡ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಅದರ ಒಂದು ಸ್ಪಷ್ಟತೆ ಗೊತ್ತಿಲ್ಲದೆ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಎಷ್ಟು ಧರ್ಮ ಸೂಕ್ಷ್ಮ ವಿಚಾರಗಳು ಜ್ಯೋತಿಷ್ಯದಲ್ಲಿ ಇದೆ ಅಂದರೆ ನಾವು ಅದನ್ನು ಗಮನಿಸ್ತಾ ಹೋದಾಗ ಅದರದ್ದು ಪ್ರಭಾವ ಎಷ್ಟಿದೆ, ನಮ್ಮನ್ನು ಹೇಗೆ ಮುನ್ನಡೆಸ್ತಾ ಇದೆ. ನಾವು ಜ್ಯೋತಿಷ್ಯ ಎಲ್ಲ ನಂಬಲ್ಲ, ಜ್ಯೋತಿಷ್ಯವನ್ನು ಹೇಳುವವರಿಗೆ ಒಂದು ಕೆಲಸನೇ ಇಲ್ಲ ಅಂತಕ್ಕಂಥ ಒಂದು ವಿತಂಡವಾದನವೂ ಕೂಡ ಇದೆ. ಆದರೆ ಅವ್ರಿಗೂ ಕೂಡ ಒಂದಷ್ಟು ಸಮಸ್ಯೆಗಳು ಬಂದಾಗ ಅದೇನಾಗುತ್ತೆ, ಅವರು ಮಾಡಿರ್ತಕ್ಕಂಥದ್ದು ಅಥವಾ ವಾಗ್ದೋಷಾದಿಗಳಿಂದ ಬರಬಹುದಾಗಿರ್ತಕ್ಕಂಥ ಸಮಸ್ಯೆಗಳಿಗೂ ಕೂಡ ಅವರು ಬೆಲೆ ತೆರಬೇಕಾದಂಥ ಒಂದು ಪರಿಸ್ಥಿತಿ ಬರತಕ್ಕಂಥದ್ದಾಗುತ್ತೆ. ಕರ್ಮಕ್ಕೆ ಅಧಿಕಾರಕನ ಯಾರಪ್ಪ ಅಂದರೆ ಬಹಳ ಮುಖ್ಯವಾಗಿ ಶನಿ. ಆದರೆ ಧರ್ಮವನ್ನು ಕಾಯ್ತಾ ಇರ್ತಕ್ಕಂಥವನು ಯಮಧರ್ಮರಾಜ, ಅದಕ್ಕೆ ಅವನು ಯಮಧರ್ಮ ಅಂತ ಕರಿತೀವಿ. ಕರ್ಮಕ್ಕೆ ಶನಿ, ಧರ್ಮಕ್ಕೆ ಯಮ, ಇವರಿಬ್ಬರ ಪಾಲನೆಯಲ್ಲಿ ನಮ್ಮ ಬದುಕಿರ್ತಕ್ಕಂಥದ್ದು ಇರುತ್ತೆ. ಒಂದು ಕಣ್ಣು ಏನಾದರೂ ಸಮಸ್ಯೆ ಬಂತು ಅಂದರೆ ಇನ್ನೊಂದು ಕಣ್ಣು ಡಿಪೆಂಡೆನ್ಸಿ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ಬದುಕಿನಲ್ಲೂ ಕೂಡ ಯಾವುದನ್ನು ಕೂಡ ನಾವು ತುಚ್ಛವಾಗಿ ನೋಡ್ತಕ್ಕಂಥ ಮನಸ್ಥಿತಿ ಯಾವುದೇ ಕಾರಣಕ್ಕೂ ಬೆಳೆಸ್ಕೊಳ್ಬಾರದು. ನಮ್ಮೊಂದಷ್ಟು ಪೂರ್ವಜನ್ಮದ ಪಂಚಮಕ್ಕೆ ಸಂಬಂಧಪಟ್ಟ ಹಾಗೆ ಜಾತಕದಲ್ಲೂ ಕೂಡ ನಾವು ಪೂರ್ವಪುಣ್ಯಕ್ಕೆ ಅನುಸಾರವಾಗಿ ಕೆಲವೊಂದಷ್ಟು ಕರ್ಮಗಳು ಈ ಜನ್ಮದಲ್ಲಿ ನಮ್ಮನ್ನು ಅದು
ಪೀಡಿಸ್ತಾ ಇರುತ್ತಲ್ಲ ಅದು ಇರ್ತಕ್ಕಂಥದ್ದು ಖಾಲಿ ಆಗ್ತಾ ಇರ್ತಕ್ಕಂಥದ್ದು ಆಗುತ್ತೆ. ಈಗ ಒಂದು ಗಾಯ ಆಗಿದೆ ಅಂತ ಇಟ್ಕೊಳ್ಳೋಣ, ಔಷಧಿ ಆಗ್ತಾ 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 ಅದೇನಾಗುತ್ತೆ, ಗಾಯ ಮಾನುವಂಥದ್ದಾಗುತ್ತೆ. ಹಾಗೆ ಬದುಕಿನಲ್ಲಿ ಕರ್ಮಗಳು ಕೂಡ ನಮಗೆ ಏನೋ ಸಮಸ್ಯೆ ಬಂದಿದೆ ಅಂತ ಆದಾಗ ಧೃತಿಗೆಡಬೇಡಿ, ಮನೋಬಲವನ್ನು ಹೆಚ್ಚಿಸಿಕೊಳ್ಳಿ, ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಿ, ದೈವದ ಒಂದು ಶಕ್ತಿಯನ್ನು ನೀವು ಹೆಚ್ಚಿನ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ. ಅಂಥ ಸಂದರ್ಭದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ, ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳಾಗ್ತಾ ಇದೆ, ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ ಅಂತ ಆದಾಗ, ಏಕೆಂದರೆ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥವನು ಸೂರ್ಯನಾರಾಯಣನಾಗಿರೋದ್ರಿಂದ ಸೂರ್ಯನ ಉಪಾಸನೆಯಿಂದ ಆತ್ಮಬಲ ಹೆಚ್ಚಾಗತಕ್ಕಂಥದ್ದಾಗುತ್ತೆ, ಆರೋಗ್ಯದ ಸಮಸ್ಯೆ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ, ಅಧಿಕಾರದಲ್ಲಿ ಇರತಕ್ಕಂಥ ಅಡಚಣಾದಿಗಳು ಕೂಡ ದೂರ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ಮನಸ್ಸು ಮತ್ತು ಭಾವನೆ ಇವೆರಡರ ಪ್ರಭಾವವೇ ಭಕ್ತಿ. ಭಕ್ತಿಯಿಂದ ಆ ಒಂದು ದೇವರ ಉಪಾಸನೆಗಳನ್ನು ಮಾಡಿದಾಗ ಅಲ್ಲಿ ನಂಬಿಕೆ ಉಟ್ಕೊಳ್ಳುತ್ತೆ, ನಂಬಿಕೆ ನಿಮಗೆ ಪೂರ್ಣ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಒಂದು ಯಾವುದೇ ನೀವು ಪೂಜಾ ಅನುಷ್ಠಾನಾದಿಗಳನ್ನು ಮಾಡಬೇಕಾದರೂ ಕೂಡ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಯಾಯ ಕಾಲಮಾನಕ್ಕೆ ತಿಳ್ಕೊಂಡು ಮಾಡೋದರಿಂದ ನಿಮಗೆ ಖಂಡಿತ ಶತಸಿದ್ಧವಾದಂಥ ಒಂದು ಶುಭಪ್ರದವಾದಂಥ ಫಲಗಳೇ ಕೊಡ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಈಗ ಪ್ರತ್ಯೇಕವಾಗಿ ಈ ತಿಥಿಗೆ ಈ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ ಏನಾದರೂ ಇರುತ್ತಾ ಗುರುಗಳೇ? ನೋಡಿ, ಚೌತಿಗೆ ನಾವು ಸಹಜವಾಗಿ ಗಣಪತಿ ಆರಾಧನೆಯನ್ನು ಮಾಡ್ತೀವಿ. ಚೌತಿಗೆ ಇನ್ನೊಂದೇನಪ್ಪ ಅಂದರೆ, ನಾವು ಏನಪ್ಪ ಅಂದರೆ ಚೌತಿ ದಿವಸ ಕೆಲವೊಂದಷ್ಟು ಕಾರ್ಯಾದಿಗಳನ್ನು ಮಾಡಬಾರ್ದು ಅಂತಿದೆ. ಅದೇ ಚೌತಿ ದಿವಸ ಯಾವುದಾದ್ರೂ ಪಾಲುದಾರಿಕೆ ವ್ಯವಹಾರಗಳಿದ್ದಾವೆ ಅಂತ ಇಟ್ಕೊಳ್ಳಿ. ಈಗ ಯಾವುದೋ ಬಿಸ್ನೆಸ್ ಪಾರ್ಟ್ನರ್ ಎಲ್ಲ ಮಾಡ್ಕೊಳ್ಬೇಕು ಅಂತಿದೆ. ಆ ಬಿಸ್ನೆಸ್ ಪಾರ್ಟ್ನರ್ಗಳನ್ನು ನೀವು ಚೌತಿ ದಿವಸ, ಈಗ ಯಾರ್ದೋ ಒಂದು ನಮಗೂ ಇನ್ನೊಂದು ಕಂಪ್ನಿಗೂ ಕೂಡ ಒಂದು ಅಗ್ರಿಮೆಂಟು ಆಗಬೇಕಂತ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾದ್ರೆ ಅವರು ಚೌತಿ ದಿವಸ ಈ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಚೌತಿ ದಿವಸ ಇವರು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಸುದೀರ್ಘವಾಗಿ ಬೆಳೆಯುವಂಥ ಅವಕಾಶಗಳಿರ್ತಕ್ಕಂಥದ್ದಾಗುತ್ತೆ. ನಾವು ಅದನ್ನು ಬೇರೆ ಕೆಲಸಗಳಿಗೆ ನಾವು ಅದನ್ನು ಬಳಕೆ ಮಾಡಿಕೊಳ್ಳದೇ ಇದ್ದರೂ ಕೂಡ ಈ ರೀತಿಯಾದಂಥದ್ದನ್ನು ಸಂಬಂಧಗಳನ್ನು ಬೆಸೆಯಲಿಕ್ಕೆ ಒಳ್ಳೆಯದು. ಇನ್ನು ಆದ ನಂತರದಲ್ಲಿ ಬರ್ತಕ್ಕಂಥದ್ದು ಸಪ್ತಮಿ ಬಂತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಸಂಬಂಧಗಳನ್ನು ಬೆಸೆಯಬೇಕು, ಯಾವುದು ಮನೆಯ ಸಂಬಂಧಗಳನ್ನು ಬೆಸೆಯಬೇಕು. ಗುರುವಾರ ಸಪ್ತಮಿ ಬಂತು ಅಂತ ಇಟ್ಕೊಳ್ಳೋಣ, ಸೋಮವಾರ ಸಪ್ತಮಿ ಬಂತು ಅಂತ ಇಟ್ಕೊಳ್ಳೋಣ. ಈ ಸಪ್ತಮಿ ಗುರುವಾರ ಮತ್ತು ಸೋಮವಾರದ ದಿವಸ ಬಂದಾಗ, ಇನ್ನು ಭಾನುವಾರನೂ ಬಂದಾಗಲೂ ಕೂಡ ಉತ್ತಮವಾದದ್ದು. ಭಾನುವಾರ ಸೋಮವಾರ ಗುರುವಾರದ ದಿವಸ ಸಪ್ತಮಿ ಬಂದಾಗ ಸಂಬಂಧಗಳನ್ನು, ಈಗ ಗಂಡು ಹೆಂಡು ಹುಡುಗ ಹುಡುಗಿನ ತರತಕ್ಕಂಥದ್ದು ಸಂಬಂಧಗಳನ್ನು ಬೆಸೆಯುವಂಥದ್ದನ್ನು ನೀವು ಮಾಡಿಕೊಂಡಾಗ ಒಂದು ರೀತಿಯಾದಂಥ ಅನಾನುಕೂಲಗಳು ಇರತಕ್ಕಂಥ ತಿಥಿಯಲ್ಲೂ ಕೂಡ ನಾವು ಅನುಕೂಲವನ್ನು ಕಾಣ್ತಕ್ಕಂಥದ್ದು. ಈಗ ಈ ಸಪ್ತಮ ದಿವಸ ನೀವು ಪ್ರಯಾಣವನ್ನು ಮಾಡಿ ಸಪ್ತಮ ದಿವಸ ನೀವು ಈ ರೀತಿಯಾದಂಥ ಇನ್ನೊಂದು ಸಂಬಂಧವನ್ನು ಬೆಸೆದಾಗ ಅದು ಸುದೀರ್ಘವಾಗಿ ಆ ಸಂಬಂಧ ಉಳ್ಕೊಂಡಿರುತ್ತೆ ಅಂತಕ್ಕಂಥದ್ದು ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಈಗ ಸಪ್ತಮಿ ಭಾನುವಾರ ಬಂತಿದ್ದಾಗ, ಯಾಕೆಂದರೆ ಸಪ್ತಾಶ್ವ ರಥಮಾರೂಢ ಅಂಥೇಳಿ ಸೂರ್ಯನನ್ನು ಕರಿತೀವಿ. ನಿಮಗೆ ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯಾವುದೋ ಒಂದು ಪದವಿಯನ್ನು ಸ್ವೀಕಾರವನ್ನು ಮಾಡಬೇಕು, ಅದನ್ನು ಸೋಮವಾರ ಅಥವಾ ಗುರುವಾರದ ದಿವಸ ಸಪ್ತಮಿ ತಿಥಿಯಲ್ಲಿ ನೀವು ಆ ಪದವಿಯನ್ನು ಸ್ವೀಕಾರ ಮಾಡಿದಾಗ ಉದ್ಯೋಗದಲ್ಲಿ ಅದೇನಾಗುತ್ತೆ, ಸುದೀರ್ಘವಾಗಿ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಾರದ ಹಾಗೆ ಅದು ಕಾಪಾಡ್ಕೊಳ್ತಕ್ಕಂಥದ್ದು. ಅಂದರೆ ನಿಮಗೆ ಅವತ್ತಿನ ದಿನಬಲ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತವೆ. ಯಾಕೆಂದರೆ ಒಂದು ಪಿಲ್ಲರ್ ಆಗಿದಾಗ ಮನೆ 100 ವರ್ಷಗಳ ಕಾಲ ಗಟ್ಟಿಯಾಗಿ ಸುಭದ್ರವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗೆ ಸಪ್ತಮಿ ಗುರುವಾರದ ದಿವಸ, ಸಪ್ತಮಿ ಸೋಮವಾರದ ದಿವಸ ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿದ್ರೆ ಬದುಕಿನಲ್ಲಿ ಸುದೀರ್ಘವಾದ ಪ್ರಯಾಣವು ಅದರೊಟ್ಟಿಗೆ ಇರ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.